ಮದಗೊಂಡು ಬಿಟ್ಟವರು ಒಂದು ಮಾತು ಹೇಳ್ತಿದ್ರು, ಯಾರಿಗೆ ಪುಣ್ಯಾತ್ಮರ ಅನ್ಬೇಕು, ಯಾರಿಗೆ ಪಾಪಾತ್ಮರ ಅನ್ಬೇಕು. ಹೆಂಗ್ರಿ ಪದ ಮಾತಾ? ಇವತ್ತಿಗೆ ಪುಣ್ಯ ಫಲ ಒಳಗೆ ನೀವೇನು ಕೂಡಿರಲ್ಲ, ನೀವೆಲ್ಲರೂ ಪುಣ್ಯಾತ್ಮರು. ಹೌದು, ಇವ್ರು ಎಲ್ಲರೂ ಪುಣ್ಯಾತ್ಮರಿಯಪ್ಪ. ನಿಮಗ ಪುಣ್ಯಾತ್ಮರಲ್ಲ ಕಾರಣ ಏನು? ಏನ್ರಿಪ್ಪ ಅದು ಸರ? ಯಾವಾಗ ಅಂತ್ಯಕಾಲ ಬತ್ತು, ನಿಮ್ಮ ಹೋಗೋ ಕಾಲ ಬತ್ತಂದ್ರೆ ಯಮ ನಿಮ್ಮ ಬೆಲ್ಲ ಹತ್ತಿ ಬರ್ತಾನ. ಹೌದು ಹೌದು, ಒಯ್ಲಕ್ಕ ಬರ್ತಾನ. ಯಮ ಬೆಲ್ಲ ಹತ್ತಿ ಬಂದ ಕಾಲಕ್ಕ ಎಷ್ಟೋ ಮಂದಿ ಯಮನಲ್ಲಿ ಕೃಪಾ ಬೇಡ್ತೀರಿ, ಆದರೂ ಯಮ ನಿಮಗೆ ಬಿಡುದಿಲ್ಲ. ಬಿಡುದಿಲ್ಲ, ಹಗ್ಗ ಹಾಕ್ತದ ಹೆಡಕಿಗೆ. ಆದರೂ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಏನ್ ಮಾಡ್ದಾರಿಪ್ಪ? ಯಮ ಬಂದ ಕಾಲಕ್ಕ, ಯಪ್ಪ ನನಗಿನ್ನೂ ಬಾಳಿ ಬದುಕಬೇಕನ್ನೋ ಆಸೆ ಅದು. ಹೌದಪ್ಪ, ನನಗೇನೋ ಬಾಳ್ಬೇಕನ್ನೋ ಆಸೆ ಅದ. ಏನು ಮಾಡಿ ನನಗೆ ಜೀವದಾನ ನೀಡಂದ ಕಾಲಕ್ಕ ಅವಾಗ ಹೇಳ್ತಾನ, ಏನ್ ಹೇಳ್ದಾರಿಪ್ಪ? ನೋಡು ನಿನ್ನ ಸಮಯ ಮುಗದದ, ನಿಂದ ಮುಗದಲ್ಲ, ನಿಂದು ಒಯ್ಬೇಕಾಗ್ಯದ ಅಂದ ಕಾಲಕ್ಕ ನೋಡತ್ತೇಳಿ ಮನಿತನ ಬಂದಿರ್ತಕ್ಕಂತ ಯಮಾಗ ಒಂದು ಕಪ್ ಚಾ ಕುಡಿಸ. ಹೌದು, ಒಂದು ಕಪ್ ಚಾ ಕುಡಿಸೋದ್ರಿಪ್ಪ. ಚಾ ಕುಡಿಸದ ಕಾಲಕ್ಕ ಆ ವ್ಯಕ್ತಿ ಮ್ಯಾಗ ಯಮರಾಜನ ಅಂತು ಕಳ್ಳ ಬತ್ತು. ಎಷ್ಟೋ ಮಂದಿ ಬಂದತ್ ಮುಂದೆ ನನ್ನ ಸಂಗತಿ ಇತ್ತೊಂದು ವಾದ ಮಾಡ್ಯಾರ. ಕರೆ ಇವತ್ತು ನಿನಗೊಂದು 3 ಮಾತು ಕೊಡ್ತಾ, ಏನು ಬೇಡ್ತಿ ಬೇಡು, ನೆರವೇರಿಸಿ ಕೊಡ್ತೀನಿ. ಹೌದು ಅಂದಾಗ ಏನಾಯ್ತ್ರಿಪ್ಪ? ಓಹೋ, ಸಮಾಧಾನ ಗಪ್ಪಾರಿ ಒಂಜರ. ಒಂದು ತುಸು ಶಾಂತತೆ ಕಾಪಾಡ್ರಿ. ಎಂತ ಮಾತವಯ್ಯಪ್ಪ. ಬರ್ಲಿ ಸರ. ವಿಷಯ ಮತ್ತ ಮರುವಾಗ್ತದ. 3 ಮಾತು ಕೊಟ್ಟ, ಪಟ್ನಿ ಚೀಟಿ ಒಳಗೆ ಬರೆದು ಕೊಟ್ಟ. ಚೀಟಿ ನೋಡ್ತಾನ ಏನ್ ಬರ್ದಾನ ಅಂತ ಹೇಳಿ. ಹೌದು, ಏನು ಬರ್ದಾನ ನೋಡ್ದಂಗ ಏನಾಯ್ತ್ರಿಪ್ಪ? ಮೊದಲನೇ ಮಾತು ಬರ್ದಿದ್ ಏನು? ಏನ್ರಿಪ್ಪ? ಮುಂದಿನ ವರ್ಷ ನನ್ನ ದೋಸ್ತ ಇಂತಿಂತ ತಾರೀಕಿಗೆ ಲಗ್ನ ಆಗುದದ, ಆಲಾರ್ದಂಗ ಮಾಡು. ಹೌದು, ನನ್ನ ದೋಸ್ತರಿಗೆ ಲಗ್ನ ಆಗೋದ, ಆಲಾರ್ದಂಗ ಮಾಡು. ಇಂದಿನ ನಾಳೆ ನಮ್ಮ ದೋಸ್ತನ ಹೊಟ್ಟಿಲೆ ಒಂದು ಗಂಡಸ ಮಗ ಹುಟ್ಟಿ ಬರ್ದದಂತ ಹೇಳ್ಯಾರ, ಅದು ಹುಟ್ಲಾರ್ದಂಗ ಮಾಡು. ಹೌದು, ಹುಟ್ಲಾರ್ದಂಗ ಮಾಡಂದ. 3ನೇ ಮಾತು ಬರ್ದಿದ, ಅಂಕಲಗುಡಿ ಅಂತ ಪುಣ್ಯ ಕ್ಷೇತ್ರದೊಳಗ ಭಟ್ ವಿಜೃಂಭಣೆಯಿಂದ ಜಾತ್ರೆ ಆಗುದದ, ಅಲ್ಲಿ ಏನಾರ ಅಡ್ಡಿ ಮಾಡು. ಹೌದು, ಅಡ್ಡಿ ಮಾಡು, ಬಂದ್ ಮಾಡು. ಯಮರಾಜ ಹುಚ್ಚಾದ, ಏನು ಅವ್ರದ್ದು ಹೆಂಗಾಗಬಾರದು ಇವ್ರದ್ದು ಹೆಂಗಾಗಬಾರ್ದು ಅಂತ ಹೇಳಿ ಇದೇ ಬರ್ದಿದಿ. ನಿನಗಾಗಿ ಏನು ಬರ್ದಿದಿ? ಅವಾಗ ಇವ ಏನಂದ ಗೊತ್ತದಲ್ರಿ? ಏನಂದ್ರಿಪ್ಪ? ನಾ ಸತ್ರ ಸಾಲಿ ಜಗ ಚಂದ ಇರಬಾರ್ದಂತ. ಹೌದು ಹೌದು, ನಾ ಹೋಲಿ ನೋಡ್ರಿ, ನನಗೇನಾರ ಆಗ್ಲಿ ಜಗತ್ತು ಚಂದ ಇರ್ಬೇಕನ್ನಂತವ್ರು ಹೌದು ಪುಣ್ಯಾತ್ಮರು. ಹೌದು, ಪುಣ್ಯಾತ್ಮರು ಇಲ್ಲಿ ಕೂಡ್ಯಾರಲ್ಲ ಇಂಥವ್ರು. ಜಗತ್ತಿಗೆ ಎಲ್ಲರೂ ಆಗಲಿ ನಾ ಚಂದ ಇರ್ಬೇಕನ್ನಂತವ್ರು ಪಾಪಾತ್ಮರು. MLA MP ಗಳು ಅಂತವ್ರ. ಚಲೋ ಅಂಗಿ, ಚಲೋ ಪ್ಯಾಂಟ, ಚಲೋ ತೋದ್ರ ಹಾಕೋದ ಅವ್ರು ಬೇರೆ ರೀ. ಅದ್ರ ನಮ್ಮ ಚಲೋ ಅದಾವ, ನನಗೂ ಬತ್ತ. ಗೌಡ್ರ ಇವತ್ತು ಗೌಡ್ರದ ಹೆಂಗಾಗ್ಯದ ಗೊತ್ತದೇನ್ರಿ? ಹೆಂಗಾಗಿದ್ರಿಪ್ಪ? ಯಾಕಂದ್ರ ನಮ್ಮ ಹನುಮಂತ ಗೌಡ್ರು ಜಗತ್ತದೊಳಗ ಮಾತಿನ ಮುತ್ತ ತೇಳ ಅವ್ರದ್ದು ಕೀರ್ತಿ ಬೆಳೀತು. ಹೌದು, ಬೆಳೆದ್ರಿಪ್ಪ. ಸೊನ್ಯಾಳ ಹನುಮಂತ ಗೌಡ್ರ ಅಂತೇಳಿ ಕೀರ್ತಿ ಬೆಳೀತು. ಆದ್ರ ಸೊನ್ಯಾಳ ಹನುಮಂತ ಗೌಡ್ರು ಮೂಲತಃ ಹುಟ್ಟಿದ್ದು ಉಟ್ಗಿ ಒಳಗ, ಅವ್ರು ಹೊಲ ಮನಿ ಎಲ್ಲಾ ಉಟ್ಗಿ ಒಳಗೆ. ಹೌದೇಪ್ಪ. ಆದ್ರ ಹನುಮಂತ ಗೌಡ್ರ ಕೀರ್ತಿ ಜಗತ್ತದೊಳಗೆ ಹೆಂಗ, ಅವ್ರ ಮ್ಯಾಲ ಒಳಗ ಒಬ್ಬ ಡಗ್ಗ ಹೊಡಿ ವ್ಯಕ್ತಿ ಹೇಳ್ತಿದವ, ಅಂಕಲಗುಡಿಗೆ ಹಾಡ್ಲಾಕ್ ಹೋಗೋದನೇ, ಅಲ್ಲಿ ಒಬ್ರು ಗೌಡ್ರು ಇರ್ತಾರ, ನೀ ಹೋಗಾನ ಗಂಟು ಬೀಳು, ಹೋಗಾನ ಗಂಟು ಬೀಳತ್ತ. ಹೌದು, ಗೌಡ್ರಿಗೆ ಹೋಗಾನ ಗಂಟು ಬೀಳತ್ತಿದ್ರು. ನಾ ಗಂಟು ಬೀಳ್ಬೇಕತ್ತಿದ, ಆದ್ರ ಬರಟಿ ಗೌಡ್ರೆ ಬಲಕ್ ಜಡ್ಜ್ ಹಿಡ್ಕೊಂಡು ಕೂತಾರ. ಇದು ನನಗ ಟೇಬಲ್ ಮೇಲೆ ಜಡ್ಜ್ ಕೂತಾರಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವು ಎಲ್ಲರೂ ಸಂಸಾರಿಕರಿದ್ದರು ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ತಾಯಿ ಸೇವಾ ಒಂದು ಘಳಿಗೆರೆ ಮಾಡ್ಬೇಕಂತ ತಾವೇನು ಬಂದಿರಲ್ಲ ಆತ್ಮೀಯ ಬಂಧುಗಳೇ, ತಾವು ನಿಜಕ್ಕೂ ಪುಣ್ಯಾತ್ಮರು, ತಾವು ನಿಜಕ್ಕೂ ಪುಣ್ಯಾತ್ಮರು. ಅದೇ ಕರ್ಮಯೋಗಿಯ ಕೆಲಸ. ನೋಡ್ರಿ ಗೌಡ್ರ, ಅದೇ ಪ್ರಾರಬ್ಧ ಅಲ್ರಿ, ಅದು ಪ್ರಯತ್ನ. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ಪ್ರಯತ್ನನೇ ಹೆಚ್ಚದ, ಕರ್ಮನೇ ಹೆಚ್ಚದ. ನೀ ಮಾಡೋ ಕರ್ಮ ಸತ್ತಿತ್ತಂದ್ರ ಭಗವಂತ ದಾಸಾಗಿ ನಿನ್ನ ಬೆನ್ನತ್ತಿ ಬರ್ತಾನಂತ ಹೇಳಿ ಬಹಳ ಮಾತಾಡಿ ತಮ್ಮೆರಿಗೂ ಒಜ್ಜಾಗಲಾರ್ದೆ ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆ ಹೇಳ್ಬೇಕಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದ ವಿನಂತಿ ಹೇಳಿ ಖ್ಯಾಲಿ ಚಾಲು ಮಾಡ್ತಕ್ಕಂಥ. ಹಲೋ, ಚಾಲು ಮಾಡೋದಕ್ಕಿಂತ ಮಾತಾಡ ಬರ್ತಾ ಕತ್ತರಿಲ್ಲಿ. ಬತ್ತರಿಪ್ಪ, ಕತ್ತರಿ ಒಂದು ಕಾರ್ಯವನ್ನು ಮಾಡಬೇಕು. ಹೌದು, ಕಾರ್ಯವನ್ನು ಮಾಡಿದ್ರೆ ಪುಣ್ಯ. ಹೌದೌದು.
ಮನಸ್ಸಿನೊಳಗೆ ಹೊಲಸು ಭೇದವನ್ನಿಟ್ಟುಕೊಂಡು ಮಾಡಿದರೆ ಪುಣ್ಯ ಸಿಗುತ್ತದಯ್ಯ. ಆಹಾ ಹ್ಯಾಂಗ ಸಿಗ್ತದಯ್ಯ ಬರ್ಲಿ. ನೋಡ್ರಿ ಗೌಡ್ರ, ಹಾ ಹಾ. ಈಗ ಕಾರ್ಯ ಮಾಡ್ಬೇಕು ಹೆಂಗ? ಹಾ ಹ್ಯಾಂಗ್ರಿಪ್ಪ? ಈಗ ನಿಮಗೆಲ್ಲರಿಗೆ ಗೊತ್ತದ, ಹಾ ಹಾ ಮಹಾಭಾರತದೊಳಗ ಹೌದು ಮಹಾಭಾರತದೊಳಗ 101 ಮಂದಿ ಕೌರವರಾದ್ರು, ಹೌದು ಹೌದು 5 ಮಂದಿ ಪಾಂಡವರಾದ್ರು. ಹೌದು 6 ಮಂದಿ ಕರ್ಣ ಬಿಟ್ಟು ಹಿಡಿ. ಅವರು ಕೂಡ ಸೇರಿದ. ಪಂಚ ಪಾಂಡವರಂದ್ರ ಇವ್ರೇ 5 ಮಂದಿ, ಇಟ್ಟೆ ಮಂದಿ ಹೇಳವ್ರ. ಓಕೆ ಓಕೆ ಎಸ್. ಓಕೆ. ಅದಕ್ಕ 101 ಮಂದಿ ಮಕ್ಕಳು ಏನು ಮಾಡ್ತಾರಂತೇಳಿ ಕಾರ್ಯ ಮಾಡ್ಲಾರ್ರೆ ನನ್ನ ಗಂಡಿಗೆ ಕಣ್ಣಿಲ್ಲ ಅಂತೇಳಿ ಗಾಂಧಾರಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಳು. ಹೌದು ಹುಲಿ. 101 ಮಂದಿ ಮಕ್ಕಳು ಅಧರ್ಮಕ್ಕೆ ಗುರಿಯಾದ್ರು. ಹೌದಪ್ಪ ಹೌದು. ಹೌದು ಹೌದು 5 ಮಕ್ಕಳು ಇರೋಲಕ್ಕ ನನ್ನ ಮಕ್ಕಳು ಜಗತ್ತದೊಳಗ ಏನು ಮಾಡ್ತಾರಂತೇಳಿ 5 ಮಂದಿ ಮಕ್ಕಳ ಮ್ಯಾಗ ನಿತ್ಯ ಕಾಯಕ ಮಾಡಿದಳು. ಯಾರು? ಯಾರಿಪ್ಪ? ಕುಂತಿ. ಕುಂತಿ ದೇವಿ. ಅವಾಗ ಆ ಕಾರ್ಯಕ್ಕ ಮಕ್ಕಳು ಧರ್ಮಕ್ಕೀಡಾಗಿ 101 ಮಂದಿ ಪಾಂಡವರು ಕೌರವರಿದ್ರು. 5 ಮಂದಿ ಪಾಂಡವರು ಮೆಟ್ಟಿ ತುಳಿದು ಜಗತ್ತದೊಳಗ ಧರ್ಮದ ಪಾಲಿ ಅಂತ ಹೇಳಿದ್ರು. ಹೌದಪ್ಪ ಹೌದು. ಒಪ್ಪುವಂತ ಮಾತು. 101 ಮಂದಿ ಕೊಟ್ಟಿ ಮಂದಿ ಇದ್ರು, 5 ಮಂದಿ ಅವ್ರನ್ನ ಮುರಿಯುವಂತ ತಾಕತ್ ಬರ್ಲಿಕ್ಕೆ ಕಾರಣವೇನು? ಹೌದು ಹೊತ್ತು ಹೊಂಟತನ ಗೌಡ್ರ, ನಿಮಗ. ನೀವು ಮತ್ತೆ ನಮಗ ಪ್ರಯತ್ನ ಪ್ರಯತ್ನ ಮಾಡ್ಲೇಬೇಕು. ಮೊದ್ಲ ಅದ್ನ ತಗೊಂಡಿರಿ. ಒಯ್ಬೇಕತ್ತಾರಿ ಇದು. ಯಾಕೆ ಹೇಳ್ತೀನಿ ಕೇಳ್ರಿ. ಯಾಕ್ರಿಪ್ಪ? ನಮ್ಮ ಹಿರಿಯರು ನಮಗೆ ಎಷ್ಟು ತಿಳುವಳಿಕೆ, ಎಷ್ಟರ ಮಟ್ಟಿಗೆ ಬುದ್ಧಿ ಕೊಟ್ರ ಅಷ್ಟರ ಮಟ್ಟಿಗೆ ಹೇಳ್ತೇವು. ಹೌದಲ್ಲ? ಈ 101 ಮಂದಿ ಕೌರವರು ಹೆಂಗ ಅದಾರಲ್ಲ, ಹಾ ಹಾ ಹಂಗ ಅವ್ರ ಮಾವಾದಂತ ಶಕುನಿ ಏನದನಲ್ರಿ, ಹಾ ಸ್ವಾದರ ಮಾವು ಅವರು ಕೂಡ 101 ಮಂದಿ ಇದ್ರು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹೌದು ಹೇಳ್ತಾರೆ ಹೇಳ್ತಾರೆ. ನಮಗ್ ಗೊತ್ತಿಲ್ಲ. ಆದರೆ ಒಂದು ವಿಷಯ ಏನಾಗಿತ್ತು, ಏನಾಗಿತ್ರಿಪ್ಪ? ಈ 101 ಮಂದಿ ಕೌರವರು ಸ್ವಾದರ ಮಾವುಗಳಾದಂತ 101 ಮಂದಿ ಶಕುನಿಗಳಿಗೆ ಬಂದಿಸ್ತ ಖಾನೆದಾಗಿಟ್ರು. ಇಟ್ಟಿದ್ರು. ಹೌದು. ಅವ್ರಿಗೆ ಹೊಟ್ಟೆಗೆ ಅನ್ನ ಕೊಡ್ತಿತ್ಲ, ಹಾ ಪ್ರತಿನಿತ್ಯ ಒಬ್ಬೊಬ್ಬನಿಗೆ ಒಂದೊಂದೇ ಹನಿ ನೀರು ಕೊಡ್ತಿರು. ಹೌದು ಒಂದೊಂದು ಹನಿ ನೀರು ಹಾಕ್ತಿದ್ರು. ಒಂದೊಂದೇ ಹನಿ ನೀರು ಕೊಡು ಸಮಯಕ್ಕ 101 ಮಂದಿ ಶಕುನಿಗಳು ವಿಚಾರ ಮಾಡ್ತಾರ, ಹೌದು ಒಂದು ಹನಿದಿಂದ ನಾವು ಬದುಕುವುದಿಲ್ಲ, ಹೌದು. ಎಲ್ಲಾರ ನಡು ನಾವು 100 ಮಂದಿ ತ್ಯಾಗ ಮಾಡಿ 101 ಮನಿ ಒಬ್ಬನೇ ಒಬ್ಬ ಶಕುನಿಗೆ ಕೊಟ್ಟಂದ್ರ ಹೌದು ಮುಂದೆ ಪ್ರಯತ್ನದಿಂದ ಅವ ಕೌರವರ ವಂಶ ನಾಶ ಮಾಡ್ತಾನಂತೇಳಿ ಹೌದು ಅವಾಗಲ್ಲಿ ಚರ್ಚೆ ಆದ ಪ್ರಕಾರ ಹೌದು. ಮುಂದೆ ಅವನೇ ಶಕುನಿ ಸ್ವಾದರ ಮಾವ ಸಂಗಟ್ಟಿದ್ದೆ ಅಧರ್ಮಕ್ಕೆ ಮೆಟ್ಟಿ ತುಳ್ದನ್ರಿ. ಇದು ನಮಗೆ ತಿಳಿದಂತ ನಮ್ಮ ಹಿರಿಯರು ಹೇಳಿದಂತ ಉತ್ತರ. ಎದ್ದದ್ದು ಮಾತದೆ, ಹೇಳಿದ್ದು ಮಾತದೆ, ನಾವು ಕೇಳುದು ಅದೇ. ಹೌದು ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದರು ಸಹಿತ ಬಲ ಸಾಹಿತ್ಯ ಎಲ್ಲರಲ್ಲಿಲ್ಲ. ಹೌದು ಅದಕ್ಕೆ ಮಹಾತ್ಮರು ಹೇಳ್ತಾರ, ಏನಪ್ಪ ಮಾತಾ? मिली जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने. ಯಪ್ಪ ಈ ಕರ್ನಾಟಕ ಪುಣ್ಯವಂತ ಕರ್ನಾಟಕ ಮಹಾರಾಷ್ಟ್ರ ಅಲ್ಲ. ಇದು ಉತ್ತರ ಬರಬೇಕಾದ್ರೆ ನಮಗ್ ತಿಳಿದಲ್ರಿ ಈಗ ಒಂದು ಅವ್ರಿಗೆ. ಕನ್ನಡದಾಗ ಹೇಳ್ತೇನ್ರಿ ಗೌಡ್ರ, ಹಾ ಹೇಳಿಲ್ಲ. ಬೋಲೋ ಬೋಲೋ ಬೋಲೋ. मिली थी जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए. ಹೌದಪ್ಪ ಹಿಂಗಂದ್ರೆ ಏನ್ರಿಪ್ಪ ಸರ? अरे बंदे ಹಾ ಹಾ क्या करोगे इतना कमा कर, ಹಾ ಹಾ ಇಟ್ಟು ಗಳಿಸಿ ಏನ್ ಮಾಡವ? ना कपल में जेब है ना कब्र में अलमार है, ये मौत का फरिश्ता है, ये रिश्वत नहीं ले पाएगा ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ಹೌದಪ್ಪ ಹೌದಾ? ಶ್ರೇಷ್ಠವಾದಂತ 23,99,99,000 ಹಾ 83,99,999 ಇವೆಲ್ಲ ತಿರುಗಿ ಬಂದಿರತಕ್ಕಂತ ಇದು ಕೊನೆಯದು. ಹೌದು ಹೌದು. ಇದು ನರಜಂತು ನಮ್ ಶ್ರೇಷ್ಠತೆ, ನರಜಂತು ನಮ್ ಕನಿಷ್ಠತೆ. ಹೌದಾ? ಇದು ಶ್ರೇಷ್ಠ ಜನ್ಮಕ್ಕೆ ಹುಟ್ಟಿ ಬಂದಿದ್ದು. ಹೌದು ಮಕ್ಕಳು ಮರಿ ಹೆಂಡ್ರು ಮಕ್ಕಳು ಹೊಲ ಆಸ್ತಿ ಅಂತ ಗಳಿಸಿಡ್ಲಾತಿದ್ವಿ. ಶರಣರು ಸಂತರು ಸತ್ಪುರುಷರು ಈ ರೊಕ್ಕಿಗೆ ಕಾಗದಂದಾರ. ಹೌದು
ಅಕ್ಕಿಗೆ ಕಾಡಿ ಬಂದಾರ ಏ ಮನುಷ್ಯನೇ ಆಹಾ, ಎಟ್ಟು ಗಳಿಸಿಟ್ಟು ಏನು ಮಾಡಿಯೋ ಎಲ್ಲಿಟ್ಟು ಏನ್ ಮಾಡ್ತೇವೆ ಹೋಗು ಮುಳ್ಳು ನನಗೆ ಕಿಶ ಇರುವುದಿಲ್ಲ ಆ, ಒಯ್ದಿಟ್ಟಿನಂದ್ರೆ ಗುರಿ ಒಳಗೆ ಕಪಾಟ್ ಇರುವುದಿಲ್ಲ ಹೌದಪ್ಪ ಇದು ಹುಟ್ಟಿ ಸಾಯಿ ಜನ್ಮದ ಹೌದು ಮಣ್ಣಿನೋಳು ಹುಟ್ಟಿರ್ತಕ್ಕಂತ ಇದು ಶರೀರ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗೋದದ ಹೌದು ನಾ ಭಾಳ ಗಳಿಸಿನತ್ತ ನೀ ಅಲ್ಲ ನಿಮ್ಮಪ್ಪ ಬಂದ್ರು ಯಮರಾಜ್ ನಿನಗೆ ಬಿಡೋದಿಲ್ಲ ಅಂತ ಹೇಳಿ ಹೌದು ಹೇಳ್ತಾನೆ. ಜಕ್ಕಂದ್ ಹೊಕ್ಕನ ಅದಕ್ಕೆ ಆತ್ಮೀಯ ಬಂಧುಗಳೇ ಆಹಾ, ಭಾಳ ಮಾತಾಡಿ ತಮ್ಮ್ಯಾರಿಗೂ ವಜ್ಜಾಗಲಾರ್ದೆ ಹೌದು. ನಾಲ್ಕು ನೋಡಿ ಚಾಲ ಹಾಡಿ ಆಹಾ. ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹೌದು. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆಬೇಕಂತ ಹೇಳಿ ತಮ್ಮೆಲ್ಲರಿಗೂ ಏನಂತ ಹೇಳಿ ಕ್ಯಾಲಿ ಚಾಲು ಮಾಡ್ತಾರೆ ಓಕೆ ಬೆಕ್ಕಾದಲ್ಲಿ ಕ್ರಾಸ್ ಮಾಡೋರು ದಾಟಿದಿ ನಿಮ್ಮಂತ ಹಿರಿಯರ ಆಶೀರ್ವಾದ ಇತ್ತಂದ್ರ ಹೌದು ಇಲ್ಲ 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 ಯಾರು ಹೆಸರೋದಿಲ್ಲ ಏನಿಲ್ಲ ಅಂಗಡಿಗೆ ಹೋದಾಗ ಏನು ಅಂಗಡಿಯಾಗ ಏನ್ ಬೇಕಾದ್ರೆ ಸಾಮಾನ್ ಅದಾವ ರಾವಣ ಸರ ಇಲ್ಲಿ ನೀವ್ ಕೇಳಿ. ನೀವ್ ಎಷ್ಟು ರೊಕ್ಕ ಕೊಡ್ತಿರ್ಲ ಅಷ್ಟ ಸಿಗು ನಿಮ್ಮಲ್ಲಿ ಎಷ್ಟು ಪುಣ್ಯದ ಬಲತ್ಕಾರ ಅದಲ್ಲ ಹೌದು. ಅಷ್ಟ ಬರ್ತದ ಸರ ಇಲ್ಲಿ ಕೇಳಿ ನಂದೊಂದ್ ಜರ ಮಾಡೋ ಮಾಸ್ತರಿಗೆ ನಿಮ್ಗೆ ಗೌಡ್ರಿ ಹಂಗ ಹಾಡ್ಲಕತ್ತಾರ ಗೊತ್ತೇನ್ರಿ ಟಿಕಾವ್ ತಗೊಂಡು ಗುಡ್ಡ ಕರದಂಗ್ ಕಿಡ್ಲಕತ್ತಾರ ಸಣ್ಣಗೆ ಬರ್ಬೇಕು ಹೊರಗಂತ ಹೇಳಿ ಇಲ್ಲ ನನಗೂ ಹೌಸ್ ಆಯ್ತು ಹೌದು. ಬರೇ ಕೇಳಿದ ಇವತ್ತು ಗೌಡ್ರು ನನಗೂ ಕೇಳಾನೆ ಒಂದ್ ಎರಡು ಮಾತಾರೆ ಹೇಳಕ್ ಬರ್ತದನು ಆನಂದ ಅದ ಅದಕ್ಕೆ ಇರ್ಲಿ ಆತ್ಮೀಯ ಬಂಧುಗಳೇ ಹೌದು ಇದು ಮನಸ್ಸು ಎಂಬುದು ಮಂಗ್ಯಾದ ಒಂದ್ ಹೊತ್ತು ಆನಂದ ಇರ್ತದ ಒಂದ್ ಹೊತ್ತು ದುಃಖಿ ಇರ್ತದ ಅದಕ್ಕೆ ಬಹಳ ಮಾತಾಡ್ಲಾರದೆ ಹೌದು. ನಾಲ್ಕು ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಡಿ ಹೋಗ್ತದ ಹೋಲ್ರಿ ಆದ್ರೂ ಇನ್ನಲ್ಲಿ ಇನ್ನೂ ವಯಸ್ಸದ ಎಲ್ಲ ಅದ ಹೌದು ಸರಿಯಾಗಿ ಕಲ್ತ್ಕೊಂಡ ಲೋಕಕ್ಕ ಜ್ಞಾನವನ್ನ ಉಪದೇಶ ಮಾಡುವಂತ ಬುದ್ಧಿ ನಿನ್ನಲ್ಲಿ ತಾಯಿ ಕೊಡ್ಲಿ ಅಂತೇಳಿ ಹೌದು ನನ್ನಂದ ಬೇಡಿಕೆ ಓಕೆ ಓಕೆ ರೀ ಸರ್ ಅದೇ ರೀತಿ ಇವತ್ತು ಮನ್ಸಿಗೆ ಅನ್ನೋದಾಗಿ ನಿಂಗಪ್ಪ ಕಾಕ ಲಕ್ಷ್ಮಣ ಮುತ್ಯ ನಂದಗಾಂವ್ ಈ ಮಕ್ಕಳ ಸೇವಾಕ್ ಹೋಗಿ ಮುಟ್ಲಿ ತಿಳ್ಕೊಂಡು 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅಂತವ್ರ ಮನಿತನದೊಳಗ ಸಿದ್ಧರು ಶರಣರಂತ ಮಕ್ಕಳು ಸದಾ ಯಾವತ್ತು ಉಂಡಾಡ್ಲಿ ತಿಳ್ಕೊಂಡು ಈ 101 ರೂಪಾಯಿ ಹಣವನ್ನು ಸ್ವೀಕಾರ ಮಾಡ್ತಕ್ಕಂಥ ಇದು ಅಲ್ಲದ ಹೌದು ಹೌದು ಒಂದ ಪ್ರಶ್ನೆ ಮಾಡ್ರಿ ನೀವು ಹೌದು ಮಾಡಿರ್ಲ ಗೌಡ್ರ ಡಾಲ್ ಯಾಕೆ ಇಟ್ರಿ ಇದನ್ನ ಯಾಕೆ ಮಾಡ್ರಿ ಬಂತದ ಯಾರೋ ಹೇಳ್ರಿ ಡಾಲ್ ಎದಕ್ಕೆ ಇಟ್ಟಿದೀವಿ ನಾವು ನಮ್ಮೂರಿಗೆ ಬಂದು ಹೋದ್ರೆ ಶ್ರೇಷ್ಠ ಕನಿಷ್ಠ ವಿಚಾರ ಇಲ್ಲ 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 ಇಬ್ರು ಮಕ್ಳು ಒಂದೇ ಸಮ ಹಾ? ಗೌಡ್ರ ನಮಗ ಹಾಕಂತಾರಿ ಗೌಡ್ರು ನೋಡಿ ಮಕ್ಕಳ ಅಂದಾರ ಮಕ್ಕಳ ಅಡದಾರ ನಾವ ಅವ್ರ ಮಚ್ಚಲಿ ಬಡವರು ಬಡಿಸ್ಕೋಬೇಕು ಅಂದ್ರು ಬಡಿಸ್ಕೋಬೇಕು ಎಲ್ಲ ಮಾಡ್ಬೇಕು ನಾವು ಗೌಡ್ರು ನಾವು ಗೌಡ್ರ ಆದ್ರೆ ನಿಮಗ 1 2 ಇಟ್ಟಿಲ್ಲ ಇಬ್ಬರು ಇಬ್ರು ಎರಡ ಹೌದಾ? ಇಬ್ಬರಿಗೆ ಒಂದೊಂದು ಡಾಲ್ ಇಟ್ಟಿವ್ ನಾವು. ಹೌದು ಈಗ ಗೌಡ್ರ ಅವ್ರ ಇಬ್ಬರಿಗೆ ಹಾಡೋರಿಗೆ ಒಂದೊಂದು ಕೊಟ್ರಿ ನನಗ ಬಸವನಿಗೆ ಏನು ಕೊಡ ನಿಮಗ ಉಪ್ಪಿಟ್ಟ ಚಾ ಮುಂಜಾನೆ ರೈತ ನಮಗ ಚಾ ಉಪ್ಪಿಟ್ಟ ತಿರುವ ನಾವಿಬ್ರು ಅಲ್ರಿ ನಾವಿಬ್ರು ಗಂಡಸ ಮಕ್ಕಳರಿ ಗೌಡ್ರ ಪಾಲ ಬೇಕು ನಮಗೂ ಅದ್ರಾಗ ಇಲ್ಲ ಬೇಕಂದ್ರೆ ಬಾಳೆಹಣ್ಣು ಎರಡು ಏ ಕೊಡ್ತೀವಿ ಬ್ಯಾಡ್ರಿ ಬಾಳೆಹಣ್ಣು ಬ್ಯಾಡ್ರಿ ಗೌಡ್ರ ಮತ್ತೇನ್ ಬೇಕು ಹೇಳ್ರಿ ಕೊಟ್ಟಕ್ಕಿಂತ ಆನಂದ ಐತ್ರಿ ನಮಗ ಕೊಟ್ಟಿಕ್ಕಿಂತ ಆನಂದ ಐತ್ರಿ ನೋಡ್ರಿ ಬಂದ ನಿಮ್ಮಲ್ಲಿ ಇರತಕ್ಕಂತ ಅನುಭವವನ್ನ ನಮ್ಮಲ್ಲಿ ಅವ್ರ ದುಡ್ಡು ಕೊಟ್ಟ ನಾವು ಏನ ದುಡ್ಡು ಅವ್ರದ ದುಡಿಯವ್ರ ಅವ್ರ ಏನಿಲ್ಲ ಬಂದು ಕುರ್ಚಿಯಲ್ಲಿ ಕೂತ್ ಹೇಳವ್ರ ಅಟ್ಟನ ಹೌದ್ರಿಪ್ಪ